ಮಕ್ಕಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಕನ್ನಡ ನುಡಿಯ ರಕ್ಷಣೆಗಾಗಿ ಹೋರಾಟ ಮಾಡಿದಂತಹ, ತಮ್ಮ ಜೀವವನ್ನೇ ಅರ್ಪಿಸಿದಂತಹ ಮಹನೀಯರುಗಳ ಸ್ಮರಣೆಯನ್ನು ಮಾಡಿ, ಆ ದಿಸೆಯಲ್ಲಿ ನಾವು ಕೂಡ ಗುಣಗಳನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ, ಧೈರ್ಯ ಸಾಹಸಗಳನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ ಸಂಕಲ್ಪ ಮಾಡಬೇಕು. ನಮ್ಮ ಭಾರತದ ಮಕ್ಕಳಲ್ಲಿ ಅಂತಹ ಧೈರ್ಯ ಸಾಹಸ ಬರಬೇಕು ಅನ್ನತಕ್ಕಂಥದ್ದು ನನ್ನ ಬಯಕೆ, ಪ್ರಾರ್ಥನೆ. ಚಿತ್ರದುರ್ಗದ ಸಂಸ್ಥಾನವನ್ನು ಮದಕರಿ ನಾಯಕರು ಆಳುತ್ತಿದ್ದಂತಹ ಸಂದರ್ಭ, ಚಿತ್ರದುರ್ಗವನ್ನು ತಾನು ಅತಿಕ್ರಮಿಸಬೇಕು, ತಾನೇ ಅದನ್ನು ಆಡಳಿತ ಮಾಡಬೇಕು ಎನ್ನತಕ್ಕಂಥ ಆಸೆಯಿಂದ ಹೈದರಾಲಿಯು ಬಂದಿರುತ್ತಾನೆ. ಆಗ ಚಿತ್ರದುರ್ಗದ ಕೋಟೆಯ ಒಂದು ಕಿಂಡಿಯಿಂದ ಒಬ್ಬ ಮಹಿಳೆ ಪ್ರವೇಶ ಮಾಡಿದ್ದನ್ನು ಅವನು ನೋಡಿರುತ್ತಾನೆ. ಆಗ ಓಹೋ, ಇಂಥ ಕಿಂಡಿಯಿಂದಲೇ ತಾನು ಪ್ರವೇಶ ಮಾಡಿದ್ದಾದರೆ ಸುಲಭವಾಗಿ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಬಹುದು ಎಂದು ತನ್ನ ಸೈನಿಕರನ್ನು ಆ ಕಿಂಡಿಯ ಮೂಲಕ ಕಳಿಸುತ್ತಾ ಇರ್ತಾನೆ. ಇತ್ತ ಕಡೆಯಲ್ಲಿ ಆ ಕೋಟೆಯ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಗಂಡನಿಗೆ ಉಣಬಡಿಸಿ ನೀರನ್ನು ತರುವುದಕ್ಕಾಗಿ ಹೊರಗೆ ಬರ್ತಾಳೆ. ಬಂದು ನೋಡಿದಾಗ ಅವಳಿಗೆ ಈ ಕಿಂಡಿಯ ಮೂಲಕ ಹೈದರಾಲಿಯ ಸೈನಿಕರು ಒಬ್ಬೊಬ್ಬರಾಗಿ ಪ್ರವೇಶ ಮಾಡ್ತಾ ಇರುವುದು ಕಾಣುತ್ತದೆ. ಅವಳು ಆಗ ಧೈರ್ಯವಾಗಿ ಒನಕೆಯನ್ನು ಕೈಯಲ್ಲಿ ಹಿಡಿದು ಅವರು ಪ್ರವೇಶ ಮಾಡುವ ಕಿಂಡಿಯ ದ್ವಾರದಲ್ಲಿಯೇ ನಿಂತು ವೀರಾವೇಶದಿಂದ ಆ ಒನಕೆಯಿಂದ ಹೊಡೆದು ಬಡಿದು ಸೈನಿಕರನ್ನು ಕೊಲ್ಲುತ್ತಾಳೆ. ಕೊಂದು ಎಳೆದು ಹೊರಗೆ ಹಾಕ್ತಾಳೆ. ಹಾಗೆ ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇತ್ತ ಕಡೆ ಗಂಡನು ತನ್ನ ಹೆಂಡತಿ ನೀರಿಗಾಗಿ ಹೋದಳು ಬರಲಿಲ್ಲವಲ್ಲ ಎಂಬುದಾಗಿ ಬಂದು ನೋಡ್ತಾನೆ. ನೋಡಿದರೆ ವೀರಾವೇಶದಿಂದ ಓಬವ್ವ ಹೋರಾಟ ಮಾಡುತ್ತಿದ್ದಾಳೆ. ವೈರಿ ಸೈನಿಕರನ್ನು ಸದೆಬಡೆಯುತ್ತಿದ್ದಾಳೆ. ರಕ್ತಸಿಕ್ತವಾದಂತಹ ಕೈಯಲ್ಲಿ ಹಿಡಿದಂತಹ ಒನಕೆಗೂ ರಕ್ತಸಿಕ್ತವಾಗಿದೆ. ಅವನಿಗೆ ತನ್ನ ಹೆಂಡತಿಯ ವೀರಾವೇಶವನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಕೂಡಲೇ ಅವನು ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ರಾಜನಾದಂತಹ ಮದಕರಿ ನಾಯಕನಿಗೂ ವಿಷಯ ಹೋಗಿ ಬಂದು ಆ ಕೋಟೆಯನ್ನು, ಚಿತ್ರದುರ್ಗವನ್ನು ಉಳಿಸತಕ್ಕಂತಹ ಕಾರ್ಯ ಆಗ್ತದೆ. ಇದು ನಮ್ಮ ವೀರವನಿತೆಯಾದಂತಹ ಒನಕೆ ಓಬವ್ವನ ಸಾಹಸದ ಕೆಲಸ. ಅವಳಿಂದಲೇ ಚಿತ್ರದುರ್ಗವು ಉಳಿದದ್ದು. ಅಂಥ ವೀರವನಿತೆಯನ್ನು ನಾವು ಸದಾ ನೆನಪಿಟ್ಟುಕೊಳ್ಳಬೇಕು. ನಮ್ಮ ಚರಿತ್ರೆಯಲ್ಲಿ ಸದಾ ಇರುವಂಥವಳು. ನಮ್ಮ ದೇಶದಲ್ಲಿ ಅವಳು ನಮಗೆ ಆದರ್ಶ ಮಹಿಳೆ, ವೀರವನಿತೆ. ಅವಳನ್ನು ನೆನೆಸೋಣ, ಅವಳ ಆದರ್ಶಗಳನ್ನು ನಾವು ಬೆಳೆಸಿಕೊಳ್ಳೋಣ ಎಂದು ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.